ಇನ್ನು ಚಿಂತಿಸಬೇಡ, ಅಣ್ಣನ ಆಯ್ಕೆ ಸರಿಯಾಗೇ ಇದೆ. ಉದಯನ ಕುಟುಂಬ ಬಹಳ ಬಡತನದಿಂದ ಬರುತ್ತಿರಬಹುದು, ಆದರೆ ಅವರ ಹೃದಯ ಶ್ರೀಮಂತಿಕೆ ಆದರ್ಶಪ್ರಾಯವಾಗಿದೆ. ಸುಮಲಾಕ್ಷಿ ಅಂತ ಸದ್ಗುಣ ಸಂಪನ್ನ ವಿನಯಶೀಲ ಹುಡುಗಿ ನಮ್ಮ ಮನೆತನಕ್ಕೆ ಖಂಡಿತ ಗೌರವವನ್ನು ತಂದುಕೊಡುತ್ತಾಳಪ್ಪ. ಅದೆಲ್ಲ ನನಗೂ ಗೊತ್ತು ಮಗ. ಉದಯನ ತಂದೆ ನಾನು ಬಾಲ್ಯ ಸ್ನೇಹಿತರು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಲಂಗೋಟಿ ಗೆಳೆಯರು. ಉದಯನಂತಹ ಸ್ವಾಭಿಮಾನಿ ಸಿಗೋದು ಬಹಳ ಕಷ್ಟ. ಅವನ ಕಷ್ಟ ಕಾಲದಲ್ಲಿ ಹಣ ಸಹಾಯ ಮಾಡಿ ಹೋದ್ರೆ ಮನೆಯಿಂದಲೇ ತಿರಸ್ಕರಿಸಿದ ಅಂಥ ಸ್ವಾಭಿಮಾನಿ ಹೋಗ ಅವನು. ಅವನ ತಂಗಿ ಸುಮಲಾಕ್ಷಿ ಗುಣದಲ್ಲಾಗಲಿ ನತಿಯಲ್ಲಾಗಲಿ ನನಗೆ ಒಪ್ಪಿಗೆಯಾಗಿದೆ. ಆದರೆ ಬಂಗಾರದಂಥ ಹುಡುಗಿ ನಮ್ಮ ಘನತೆ ಗೌರವಕ್ಕೆ ತಕ್ಕ ಮನೆತನ ಅಲ್ಲ ಅಂತ ನನಗನ್ನಿಸುತ್ತೆ. ಇದೆಲ್ಲ ವಿಶ್ವನಾಥನಿಗೂ ಹೇಳಿದ್ದೆ. ವರದಕ್ಷಿಣೆ ಪೂಜಾರಿನೆಲ್ಲ ತಿರಸ್ಕರಿಸಿ ತೀರಾ ಬಡವಡಿಗರು ಸೊಸೆಯಾಗ ತಂದರೆ ನಿಮ್ಮ ಘನತೆಗೆ ಗೌರವ ಇನ್ನೂ ಹೆಚ್ಚುತ್ತದೆಯಪ್ಪ. ಶ್ರೀಧರ ರಾಯರ ಆದರ್ಶ ಈ ಊರಿಗೆ ಮಾದರಿಯಾಗುತ್ತದೆ. ಅಯ್ಯೋ ಮಗ, ಯಾರಿಗೆ ಬೇಕಾಗಿದೆಯೋ ಹಾಳು ವರದಕ್ಷಿಣೆ. ನಮ್ಮ ಐಶ್ವರ್ಯ ಘನತೆ ಹರಿಕೆ ಯಾವುದು ಕಡಿಮೆಯಾಗಿದೆ. ಸಾಲ್ ರೈಟ್ ಬಿಡು, ನಿಮ್ಮ ಅಪೇಕ್ಷೆಯಂತೆ ಆಗಲಿ, ಚರ್ಚೆ ಮಾಡೋದು ಬೇಡ. ಹೇಳಿಬಿಡು, ಒಂದೇ ಒಂದು ವಾರದಲ್ಲಿ ಮೊದಲೇನು ಮುಗಿಸ್ಬಿಡು ಅಂತ. ಅಪ್ಪ, ಆತನಿಗೆ ಭೇಟಿಯಾಗಿ ನಿನ್ನೇನೆ ತಿಳಿಸಿದ್ದೇನೆ, ಆದ್ರೆ ಆ ಪ್ರಾಣಿ ನಂಬಿಕೆಯೇ ಪಡುತ್ತಿಲ್ಲ. ಈ ದಿನ ನಮ್ಮ ಮನೆಗೆ ಬರ್ಲಿಕ್ಕೆ ಕೂಡ ತಿಳಿಸಿರುವೆ. ಹಣದ ವಿಷಯವಾಗಿ ಅವನು ಏನು ಚಿಂತೆ ಮಾಡಬೇಡ ಅಂತ ಹೇಳೋ. ತೆಂಗಿನ ಕರೆದು ಧಾರೆ ಎಳೆದು ಕೊಟ್ಟರೆ ಅಷ್ಟೇ ಸಾಕು, ಉಳಿದೆಲ್ಲವನ್ನೂ ನೋಡ್ಕೊಳ್ತೀನಿ. ವಿಶ್ವಾ, ನಾನು ತೋಟ ಕಡೆ ಹೋಗ್ಬಿಡ್ತೀನಿ. ಆಯ್ತಪ್ಪ. ಈ ವಾರದಲ್ಲಿ ಅಣ್ಣನ ರಗಮಿಸಿ ನಾನು ಬೇಗ ಹುಬ್ಬಳ್ಳಿಗೆ ಹೋಗಬೇಕು. ಇಲ್ಲದಿದ್ರೆ ನನ್ನ ಅಭ್ಯಾಸ ಕೂಡ ಕುಟಿತವಾಗುತ್ತದೆ. ಹಲೋ ಸದರ. ಹಲೋ ಉದಯ್, ನಮ್ಮ ಮನೆ ಕಡೆ ಹೋಗೇ ಬಂದ್ಯಾ? ಹೌದಪ್ಪ, ಹೋಗಿದ್ದೆ. ನೀವು ಹೊಲದ ಕಡೆ ಹೋಗಿದ್ದೀರಿ ಅಂತ ಚಿನ್ನಪ್ಪ ಹೇಳಿದ್ದ, ಆದ ಕಾರಣ ನಾನು ಈ ಕಡೆ ಬಂದೆಪ್ಪ. ನಿನ್ನನ್ನು ಹೊಲಕ್ಕೆ ಬರಲು ಹೇಳಿ ಮನೆಗೆ ಬರಲು ಹೇಳಿ ಇರ್ತ ಬಂದೆ, ಬೇಸರಿಸಿದ್ರು. ನಡೆ, ಮಾತನಾಡುತ್ತಾ ನಮ್ಮ ಮನೆಗೆ ಹೋಗೋಣ. ಇಲ್ಲ ಯಶೋಧರ, ನನಗೆ ಕೆಲಸಕ್ಕೆ ಹೋಗಲು ವೇಳೆ ಆಗುತ್ತದೆ. ಸಾಯಂಕಾಲ ಬಂದರೆ ನಡೆಯುತ್ತದಲ್ಲ. ನೀನೊಬ್ಬ ಆದರ್ಶವಾದಿ, ಆಕಾಶವೇ ಹರಿದಂತೆ ವರ್ತಿಸುವೆ. ಇನ್ನು ಒಂದೆರಡು ವಾರ ನೀನು ಕೆಲಸಕ್ಕೆ ಖಂಡಿತ ಹೋಗುವಂತಿಲ್ಲ. ನಿನ್ನೆ ನನಗೆ ತಿಳಿಸಿದ ಹಾಗೆ ಲಗ್ನದ ಸಿದ್ಧತೆಯಲ್ಲಿ ತೊಡಗಬೇಕು. ನನಗಂತೂ ಏನು ಹೇಳಬೇಕಂತಲೇ ತಿಳಿಯುತ್ತಿಲ್ಲ. ಲಗ್ನಕ್ಕಾಗಿ ನನ್ನಲ್ಲಿ 500 ರೂಪಾಯಿ ಸಹ ಇಲ್ಲವಪ್ಪ. ಅದರಲ್ಲೂ ನಿಮ್ಮಂತಹ ದೊಡ್ಡವರ ಸಂಬಂಧವೆಂದರೆ ಆ ಬಗ್ಗೆ ನೀನೇನು ಚಿಂತಿಸಬೇಡ. ಲಗ್ನ ನಮ್ಮ ಮನೆಯಲ್ಲೇ ನೆರವೇರಿಸೋಣ. ಈ ಲಗ್ನಕ್ಕಾಗಿ ನೀವು ಬಿಡಿಗಾಸ ಖರ್ಚು ಮಾಡ್ಕೊಡ್ದು. ಯಶೋಧರ, ನೀವು ನನ್ನ ಹೇಳುತ್ತಿರುವುದನ್ನು ನೋಡಿದರೆ ಎಲ್ಲಿ ನನ್ನ ಹೃದಯವೇ ಸ್ತಬ್ಧವಾಗುತ್ತದೋ ಅಂತ ಅನಿಸುತ್ತದೆ. ನನಗೆ ಆಗುತ್ತಿರುವ ಸಂತೋಷವನ್ನು ನಾವು ಹೇಗೆ ಹಂಚಿಕೊಳ್ಳಲು ಎಂಬುದೇ ನನಗೆ ತಿಳಿಯಲಾರದು. ಯಶೋಧರ, ನಾನು ಹೋಗಿ ಬರುವುದೇ? ಸಂತೋಷದಲ್ಲಿ ಜಾಗವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ.
ಸೇಡು ಸೇಡು ಸೇಡಿಗಾಗಿಯೇ ನಡೆಯಿತು ರಾಮಾಯಣ, ಸೇಡಿಗಾಗಿಯೇ ಜರುಗಿತು ಮಹಾಭಾರತ, ಸೇಡಿಗಾಗಿಯೇ ಕುರುವಂಶವನ್ನು ನಿರ್ಮೂಲ ಮಾಡಿದ ಶಂಕನಿ ಈ ಶ್ರೀಧರ ರಾಯನವನಿಗೆ ಈ ಶಶಾಂಕನೇ ಶಕುನಿ. ಸೇಡು ಅನ್ನುವ ಎರಡಕ್ಷರವನ್ನು ಒಳಲು ಸರ್ಪ ಎನ್ನುವ ಎರಡಕ್ಷರದ ಪ್ರಾಣಿಯನ್ನು, ಎತ್ತ ಎನ್ನುವ ಎರಡಕ್ಷರದ ಬಂಧನದಿಂದ 13 ವರ್ಷಗಳಿಂದ ಸಮಯ ಸಾರುತ್ತಿರುವ ಈ ಶಶಾಂಕನ ಚಕ್ರ ವ್ಯೂಹವನ್ನು ಭೇದಿಸಬಲ್ಲಿಯ ಲಕ್ಷಾಧಿಪತಿ ಶ್ರೀಧರನನ್ನು ಎದುರು ಹಾಕಿಕೊಂಡರೆ ನನ್ನ ಕಾರ್ಯ ಸಾಧಿಸಲಾರ್ದೆಂದರಿತು ನಾನು ಅವರ ಸ್ನೇಹವನ್ನು ಬೆಳೆಸಿ ವಿಶ್ವನಾಥನಿಗಂತೂ ಆತ್ಮೇನೇ ಆಗಿಬಿಟ್ಟಿದ್ದೇನೆ. ಆದರೆ ಗಾಯದ ಮೇಲೆ ಉಪ್ಪು ಸವರಿದಂತೆ ಪುನಃ ಇನ್ನೂ ಅವಮಾನ. ದೂರದ ಸಂಬಂಧಿಕರಾದ ಸುಮಲಾಕ್ಷಿ ನ್ಯಾಯವಾಗಿ ನಮ್ಮ ಮನೆ ಸೊಸೆಯಾಗಬೇಕಿತ್ತು. ಬಹುದಿನಗಳಿಂದ ನಾನು ಕಣ್ಣಿಟ್ಟು ಗುರಿಯಿಟ್ಟ ಹಂಸ ಪಕ್ಷಿ ಎಂದು ವಿಶ್ವನಾಥನ ಮಂಚವೇರಲು ಸಿದ್ಧವಾಗಿದೆ. ನೀ ಸುಮಲಾಕ್ಷಿ, ನೀನೇರುವ ವಿಶ್ವನಾಥನ ಮಂಚ, ಆದರೆ ನೀ ಸೇರದೆ ಇರಲಾರೆ ತೋಲ್ ತೆಚ್ಚೆಯ ಮಂಚ. ಶ್ರೀಧರ ಬಾಯ, ನಿನಗಾಗಿ ಕಾದಿಯದು ಈ ಹಸಿದ ಹೆಪ್ಪಲಿ. ಮತ್ತೇನಾದರೂ ನಿನ್ನನ್ನು ಬರೆಯಲಿಕ್ಕುಂಟೆ? ಹೊಸ ವಿಷಯ ಕೇಳಂತಾಯಿತು. ನಿನ್ನ ಲಗ್ನದ ವಿಚಾರ ನಡೀತಿದೆ ಊರಿನಲ್ಲಿ ಹೇಳಿದ್ರು, ನಿಜವೇ? ಹೌದು, ವಿಚಾರ ವಿನಿಮಯ ನಡೀತಾ ಇದೆ. ಬಹುಶಃ ಒಂದು 2 ವಾರದಲ್ಲಿ ನೋಡ್ತಾ ಇರ್ಬೋದು. ನನ್ನ ತಮ್ಮ ಬಂದ ನಂತರ ಮದುವೆಗೆ ಹೆಚ್ಚಿನ ಚಾಲನೆ ಸಿಕ್ಕಿದೆ. ನಾನು ಮದುವೆಯಾಗುತ್ತಿರುವ ಹೆಣ್ಣು ಉದಯನ ತಂಗಿ ಸುಮಲಾಕ್ಷಿ. ಇರ್ಲಿ, ನನ್ನ ಮಿತ್ರನ ದಾಂಪತ್ಯ ಜೀವನ ಎಂಬ ಸಂಸಾರಕ್ಕೆ ಕಾಲಿಡುತ್ತಿರುವನೆಂದಾಗ ಬಹಳ ಸಂತೋಷ. ಆದರೆ ಹೊಸ ಬಾಳಿಗೆ ಕಾಲಿಟ್ಟ ನಂತರ ಈ ಬಡ ಮಿತ್ರನ ಮರೆಯಬೇಡ. ಜೀವನದ ಗೆಳೆಯನ ಎಂದೆಂದು ಮರೆಯನಲ್ಲ ಈ ಜೀವನ. ಶಶಾಂಕ್, ನಾನು ಪೇಟೆ ಕಡೆ ಹೋಗಿ ಬರ್ತೇನೆ. ಬರಲಾ? ಸರಿ, ನಾಳೆ ಪುನಃ ಸಿಗೋಣ. ಸಾಯಂಕಾಲ ನಮ್ಮ ಮನೆ ಕಡೆ ಬಂದಿಲ್ಲ. ಓಕೆ.
ಮದುವೆ ಬಂದ ಅಂತೂ ನಮ್ಮ ಶ್ರೀಧರಪ್ಪ ಅವ್ರ ಮದುವೆ ಜಾಮ್ ಜೂಮ್ ಅಂತ ಆತ್ರಿ. ಏನ್ ಎಷ್ಟು ಜನ ಕಾರು ಬಸ್ಸು ಮೋಟ್ರು ಜೀಪು ಸೈಕಲ್ ಮೋಟ್ರು ಅಂತೂ ಲೆಕ್ಕನ ಇಲ್ಲಿ ನಡೆಯುತ್ತಾಗ. ಇನ್ನು ಅಡಿಗೆಯನ್ನು ಮಾಡಿದ್ದೀರಿ ಬಂದು ಬೀಗರಿಗೆ ಸಿರಾ ಅಂತ ಉಪ್ಪಿಟ್ಟು ಅಂತ ಕಿರುಪುರಿ ಅಂತ ಬುಂದೆ ಅಂತ ಹೋಳಿಗೆ ಅಂತ ಒಂದ ಎರಡ ಅದು ನೆನ್ಸ್ಕೊಂಡ್ರೆ ಭಯ ನೀರು ಬರ್ತಾವಪ್ಪ ಯಪ್ಪ. ಅಡ್ಡಿ ಇನ್ನು ಅಪ್ಪರ್ದು ಅವ್ರದ್ದು ಜೋಡಿ ಅಂತೂ ಇಷ್ಟು ಚಂದ ಕಾಣ್ತೈತ್ರಿ. ಹಂಗೆ 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 ಪುನೀತ್ ರಾಜ್ಕುಮಾರ್ ನೋಡ್ದಂಗೆ ತಪ್ಪರ್ನ ಅದು ನಾಯಿ ಜನದವರ ಮನದಲ್ಲಿ ನಮ್ಮ ಹುಡುಗಿ ಇತ್ತಾಗ ಹೊಂಟೈತಲ್ಲ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬಾವಣ್ಣವ್ರೆ, ನಮಸ್ಕಾರ. ಈಗ ಬಂದ್ರಾ? ತಂಗಿ ಸುಮಲಾಕ್ಷಿ ಯಾರು ಬಂದಿದ್ದಾರೆ ನೋಡಮ್ಮ, ನೀರು ತಂದು ಕೊಡಮ್ಮ. ನಿಮ್ಮ ಯಜಮಾನರು ಬಂದಿದ್ದಾರೆ. ಸುಮಲಾಕ್ಷಿ ಮಾವನವ್ರು ನಮ್ಮನ್ನು ಕರೆಯಲು ಬಂದಿದ್ದಾರೆ. ಬೇಗ ಬೇಗ ರೆಡಿಯಾಗಮ್ಮ. ಪವನವ್ರೆ, ನಿಮ್ಮ ಕಡೆ ಮಳೆ ಚೆನ್ನಾಗಿ ಆಗಿದೆ ಅಲ್ಲ? ಮಾವನವರು ಆಗ ವಿಶ್ವಧರ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ತಾವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆಯ್ತು, ಬೇಗ ಅಂತ ಹೊರಡಿ. ಆಯ್ತು. ಬಿಟ್ಟು ತವರ